ಭಾರಿ ರೋಚಕ ಪಂದ್ಯ ಇದು. 90 ನಿಮಿಷ ಎರಡೂ ತಂಡಗಳು ಒಂದೇ ಒಂದು ಗೋಲ್ ಕೂಡ ಹೊಡಿಲಿಲ್ಲ. ಆದರೆ 106ನೇ ನಿಮಿಷದಲ್ಲಿ ಒಂದು ಮ್ಯಾಜಿಕ್ ಆಗೋಯ್ತು. ಟಾರೆಸ್ ಸಿಡಿಸಿದಂತಹ ಒಂದು ಗೋಲ್ ಪಂದ್ಯದ ದಿಕ್ಕನ್ನ ಬದಲಿಸ್ಬಿಡ್ತು. ಕ್ರೀಡಾಲೋಕದ ಮಹಾಸಮರಕ್ಕೆ ಇದೀಗ ಅಧಿಕೃತ ತೆರೆ ಬಿದ್ದಿದೆ. ಇಡೀ ಜಗತ್ತೇ ಉಸಿರು ಬಿಗಿ ಹಿಡಿದು ಕಾಯ್ತಿದ್ದ 2026ರ ಫಿಫಾ ವಿಶ್ವಕಪ್ನ ರೋಚಕ ಫೈನಲ್ ಮಹಾಸಮರದಲ್ಲಿ ಸ್ಪೇನ್ ಐತಿಹಾಸಿಕ ವಿಜಯ ಪತಾಕೆ ಹಾರಿಸಿದೆ. ಟೋರೆಸ್ ಗೋಲ್ಗೆ Hotel Management with AI. Join IIHM, International Institute of Hotel Management. ಮಣಿದ ಅರ್ಜೆಂಟೀನಾ ಎರಡನೇ ಬಾರಿ ಸ್ಪೇನ್ಗೆ ಫಿಫಾ ವಿಶ್ವಕಪ್ ಕಿರೀಟ. ನ್ಯೂಯಾರ್ಕ್ನ ಮೆಟ್ಲೈಫ್ ಸ್ಟೇಡಿಯಂನಲ್ಲಿ ನಡೆದ ರಣರೋಚಕ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ಸ್ ಅರ್ಜೆಂಟೀನಾವನ್ನ ಮಣಿಸಿದಂತಹ ಸ್ಪೇನ್ ಫುಟ್ಬಾಲ್ ಜಗತ್ತಿನ ಹೊಸ ಸುಲ್ತಾನನಾಗಿ ಹೊರಹೊಮ್ಮಿದೆ. ಲಿಯೋನೆಲ್ ಮೆಸ್ಸಿಯ ಸತತ ಎರಡನೇ ವಿಶ್ವಕಪ್ ಗೆಲುವಿನ ಕನಸನ್ನ ಸ್ಪೇನ್ ಭಗ್ನಗೊಳಿಸಿದೆ. 2010ರ ನಂತರ ಸ್ಪೇನ್ ಎರಡನೇ ವಿಶ್ವಕಪ್ ಟ್ರೋಫಿಗೆ ಮುತ್ತಿಕ್ಕಿದೆ. ಮೆಟ್ಲೈಫ್ ಸ್ಟೇಡಿಯಂನಲ್ಲಿ ಫುಟ್ಬಾಲ್ ಅಭಿಮಾನಿಗಳು ಕಿಕ್ಕಿರಿದು ಸೇರಿದ್ರು. ಬೆಂಗಳೂರು ಸೇರಿದಂತೆ ದೇಶ ವಿದೇಶಗಳನ್ನು ಕ್ರೀಡಾಭಿಮಾನಿಗಳು ಕಾತುರರಾಗಿ ಕಾದು ಕುಳಿತಿದ್ರು. ಫುಟ್ಬಾಲ್ ಲೋಕದ ಬಿಗ್ ಬಾಸ್ ಯಾರಾಗ್ತಾರೆ ಅನ್ನೋ ತವಕ ಎಲ್ಲರನ್ನ ಕಾಡುತ್ತಿತ್ತು. ಅರ್ಜೆಂಟೀನಾ ಮತ್ತು ಸ್ಪೇನ್ ನಡುವಿನ ಫಿಫಾ ವಿಶ್ವಕಪ್ ಫೈನಲ್ ಪಂದ್ಯ ನಿರೀಕ್ಷೆಯಂತೆ ಜಿದ್ದಿನಿಂದ ಕೂಡಿತ್ತು. ಪಂದ್ಯದ ಆರಂಭದಿಂದಲೇ ಸ್ಪೇನ್ ಆಟಗಾರರು ಅರ್ಜೆಂಟೀನಾ ಪಡೆ ಮೇಲೆ ಸತತ ದಾಳಿ ನಡೆಸತೊಡಗಿದ್ರು. ಯುವ ತಾರೆ ಲ್ಯಾಮಿನೆ ಯಮಾಲ್ ಮತ್ತೊಮ್ಮೆ ಮೈದಾನದಲ್ಲಿ ಮಿಂಚಿನ ಸಂಚಲನವನ್ನೇ ಸೃಷ್ಟಿಸಿದ್ರು. ಆದರೆ ಸ್ಪೇನ್ ತಂಡದ ಪ್ರತಿ ಆಕ್ರಮಣಕ್ಕೂ ಬಂಡಿಯಂತೆ ಅಡ್ಡ ನಿಂತಿದ್ದು ಅರ್ಜೆಂಟೀನಾದ ಗೋಲ್ ಕೀಪರ್ ಎಮಿಲಿಯಾನೋ ಮಾರ್ಟಿನೆಸ್. ನಿಗದಿತ 90 ನಿಮಿಷಗಳಲ್ಲಿ ಮಾರ್ಟಿನೆಸ್ ಬರೋಬ್ಬರಿ 10ಕ್ಕೂ ಹೆಚ್ಚು ಅದ್ಭುತ ಸೇವ್ಗಳನ್ನ ಮಾಡುವ ಮೂಲಕ ಅರ್ಜೆಂಟೀನಾವನ್ನ ಪ್ರಪಾತಕ್ಕೆ ಬೀಳದಂತೆ ಕಾಪಾಡಿದ್ರು. ಇತ್ತ ಅರ್ಜೆಂಟೀನಾದ ನಾಯಕ ಲಿಯೋನೆಲ್ ಮೆಸ್ಸಿಯನ್ನ ಸ್ಪೇನ್ ಡಿಫೆಂಡರ್ಗಳು ಸಂಪೂರ್ಣವಾಗಿ ಕಟ್ಟಿಹಾಕಿದ್ರು. ನಿಗದಿತ 90 ನಿಮಿಷಗಳ ಆಟದಲ್ಲಿ ಯಾವುದೇ ತಂಡ ಗೋಲು ದಾಖಲಿಸಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಪಂದ್ಯ ಹೆಚ್ಚುವರಿ ಸಮಯಕ್ಕೆ ಸಾಕ್ತು. ಎಕ್ಸ್ಟ್ರಾ ಟೈಮ್ನಲ್ಲೂ ಉಭಯ ತಂಡಗಳ ಹೋರಾಟ ಮುಂದುವರಿತು. ಆದರೆ ಪಂದ್ಯದ 106ನೇ ನಿಮಿಷದಲ್ಲಿ ಒಂದು ಮ್ಯಾಜಿಕ್ ನಡೆದು ಹೋಯಿತು. ಸ್ಪೇನ್ನ ನಿಕೋ ವಿಲಿಯಮ್ಸ್ ನೀಡಿದಂತ ಅದ್ಭುತ ಕ್ರಾಸ್ ಅನ್ನ ಚಾಣಾಕ್ಷತನದಿಂದ ಗೋಲ್ ಬಾಕ್ಸ್ ಒಳಗೆ ತಳ್ಳಿದ ಫೆರಾನ್ ಟೋರೆಸ್ ಇಡೀ ಕ್ರೀಡಾಂಗಣವೇ ಎದ್ದು ನಿಲ್ಲುವಂತೆ ಮಾಡಿದ್ರು. ಮಾರ್ಟಿನೆಸ್ ರಕ್ಷಣಾ ಕೋಟೆಯನ್ನ ಭೇದಿಸಿ ಸ್ಪೇನ್ 1-0 ಮುನ್ನಡೆ ಸಾಧಿಸಿತು. ಇದೇ ಗೋಲ್ ಸ್ಪೇನ್ಗೆ 2026ರ ಫಿಫಾ ವಿಶ್ವಕಪ್ ಮುಕುಟವನ್ನ ತಂದುಕೊಡಿತು. 4ನೇ ಬಾರಿಗೆ ವಿಶ್ವ ಚಾಂಪಿಯನ್ ಆಗುವ ಅರ್ಜೆಂಟೀನಾದ ಕನಸು ಭಗ್ನಗೊಂಡ್ರೆ ಮೆಸ್ಸಿಯ ವಿಶ್ವಕಪ್ ಜರ್ನಿ ನಿರಾಸೆಯೊಂದಿಗೆ ಅಂತ್ಯವಾಯಿತು. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹಾಗೂ ಫಿಫಾ ಅಧ್ಯಕ್ಷ ಗಿಯಾನಿ ಇನ್ಫಾಂಟಿನೋ ಸ್ಪೇನ್ಗೆ ವಿಶ್ವಕಪ್ ಟ್ರೋಫಿಯನ್ನ ಪ್ರದಾನ ಮಾಡಿದ್ರು. ಇಡೀ ಜಗತ್ತೇ ನೋಡ್ತಾ ಇರುವಂತೆ ಸ್ಪೇನ್ ಆಟಗಾರರು ಮೆಟ್ಲೈಫ್ ಮೈದಾನದಲ್ಲಿ ಟ್ರೋಫಿ ಎತ್ತಿ ವಿಜಯೋತ್ಸವ ಆಚರಿಸಿದ್ರು. ಸದ್ಯ ಸ್ಪೇನ್ನಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ. ಬೀದಿಯಲ್ಲೂ ಗೆಲುವಿನ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.